ನಮಸ್ಕಾರ, ನಾನು ಕೆ ಸಿ ಕರಪ್ಪ ಮಾತಾಡ್ತಾ ಇರೋದು. ಸೊ ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ. ದಿಶಾ ಕರಪ್ಪನವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂದರೆ, ಇದು ಇವಾಗ ನಾನು ಫಸ್ಟ್ FIR ಮಾಡಿದ್ದೀನಿ. ಮೊನ್ನೆ 2 days ಬ್ಯಾಕ್ ನಾನು FIR ಕೊಟ್ಟಿದ್ದೀನಿ. ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ, ಮತ್ತು ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ನನ್ನ ಅಪ್ಪ ಅಮ್ಮ, ನಾನು ಇಲ್ಲದೆ ಇರ್ಬೇಕಾದ್ರೆ ಅಪ್ಪ ಅಮ್ಮ ಮನೇಲಿ ಇರಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದರೆ ಟಾರ್ಚರ್ ಮಾಡಿಕೊಂಡು ಮನೆ ಒಳಗಡೆ ಮೆಟ್ಲ ಮೇಲೆ ಕೂತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ, ನೀನು ನನ್ನ ಜೊತೆ ಇದ್ದಿಲ್ಲ ಅಂದರೆ ನಾನು ಚಾಕುಲಿ ಕುಯ್ಕೊಂಡ್ಬಿಡ್ತೀನಿ, ನನ್ನ ಮದುವೆ ಆಗಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನಿನ್ನ ಹೆಸರು ಬರೆದ್ಬಿಡ್ತೀನಿ, ಚಾಕುನೆಲ್ಲ ಆರ್ಡರ್ ಮಾಡಿ. ಸೊ ಅದು ತುಂಬಾನೇ ಒಂದು ಕಷ್ಟ ಆಗಿದೆ ನನಗೆ. ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತು ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು FIR ಕೊಟ್ಟಿದ್ದೀನಿ. ಫಸ್ಟ್ FIR ನಾನು ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು RT ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾವು 1.5 ವರ್ಷದಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ, ಸೊ ನಾವು ಒಂದೇ ಊರವರಾಗಿರೋದ್ರಿಂದ ನಾವು ರಿಲೇಷನ್ಶಿಪ್ಪಲ್ಲಿ ಓಕೆನೂ ಆಯಿತು, ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ. ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದರೆ, ರಿಲೇಷನ್ಶಿಪ್ಪು ಅದಾದ್ಮೇಲೂ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ. ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಯಾಗಿ ಡಿವೋರ್ಸ್ ಆಗಿದೆ. ಸೊ ಅದಾದ್ಮೇಲೆ ಅಮೃತಹಳ್ಳಿಲಿ ಒಂದು ಕೇಸ್ ಇವಾಗಲೂ ರನ್ನಿಂಗಲ್ಲಿದ್ದ ಒಬ್ಬ ಹುಡುಗನ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. ಒಬ್ಬ ಅವ್ರ ಊರು ಹುಡುಗನ ಮೇಲೆನೆ ಇವರು ಹರಾಸ್ಮೆಂಟ್ ಕೇಸ್ ಆಗಿದೆ. ಅಮೃತಹಳ್ಳಿಲಿ ಇನ್ನೂ ರನ್ನಿಂಗ್ ಕೇಸ್ ಇದೆ. ಸೊ ಇಷ್ಟು ಅದೆಲ್ಲ ಆದಮೇಲೆ ಅವರು ತುಂಬ ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ, ನನಗೆ ಅದು ಐಡಿಯಾ ಇಲ್ಲ. ಬಟ್ ತುಂಬಾನೇ ಡ್ರಗ್ ಅಡಿಕ್ಟು, ಎಲ್ಲ ಥರ ಡ್ರಗ್ಸ್ ಅವರು ಮಾಡ್ತಾ ಇದ್ರು. ಸೊ ನಾನು ಕ್ರಿಕೆಟ್ಗೆ ನನಗೆ ತುಂಬ ತೊಂದರೆ ಆಗ್ತಿತ್ತು. ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾ ಇದ್ರು, ಏನೇ ಮಾಡ್ತಿದ್ರು, ತುಂಬ ಟಾರ್ಚರ್ ಮಾಡ್ತಿದ್ರು. ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂದರೆ ನೀನು ಹಂಗೆ ಮಾಡಿಬಿಡ್ತೀನಿ, ಮದುವೆ ಆಗಿಲ್ಲ ಅಂದರೆ ನೀನು ಹಿಂಗೆ ಮಾಡಿಬಿಡ್ತೀನಿ, ಅದು ಇದು ಸಾಯಿಸ್ಬಿಡ್ತೀನಿ, ಅದು ಇದು ಅಂತ ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡೋಕ್ಕೆ. ಮತ್ತು ಬೇಸಿಕಲಿ ಏನಂದರೆ, ಇವರು ಎಲ್ಲ ಕಡೆ ಇದೇ ಥರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು. ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ಥರ ಡ್ರಗ್ಸ್ ಆಗಲಿ, ಈ ಥರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ. ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನನಗೆ ತೊಂದರೆ ಆಗುತ್ತೆ. ಬಿಕಾಸ್ ನಮ್ಮ ಸ್ಪೋರ್ಟಲ್ಲಿ ಅದೆಲ್ಲ ಅಲೋ ಇಲ್ಲ. ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ತೊಂದರೆ ಆಗುತ್ತೆ. ಪ್ಲೀಸ್ ಬಿಡಿ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬ ಚೆನ್ನಾಗಿರ್ತೀನಿ. ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ರಿಲೇಷನ್ಶಿಪ್ ಬೇಡ. ಬಿಕಾಸ್ ನನಗೆ ಈ ಡ್ರಗ್ಸಿಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನಾನು ಪದೇ ಹೇಳ್ತಾ ಇದ್ದೆ. ಸೊ ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಯಾವತ್ತೂ ಬಿಟ್ಟಿಲ್ಲ. ಸೊ ಡ್ರಗ್ಸಲ್ಲಿ ತುಂಬ ಅಡಿಕ್ಟ್ ಆಗಿ ಪದೇ ಎಲ್ಲ ಥರ ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ, ತುಂಬ ಟಾರ್ಚರ್ ಕೊಡ್ತಾ ಇದ್ರು ನನಗೆ. ಡ್ರಗ್ಸ್ ಮಾಡಿಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೂ ಟಾರ್ಚರ್ ಕೊಟ್ಟಿದ್ದಾರೆ. ಇಷ್ಟು ಅದಾದ್ಮೇಲೂ ಹೋಗಿ ಇವರು ನನ್ನ ಮೇಲೆ FIR ಮಾಡಿದ್ದಾರೆ. ಲಾಸ್ಟ್ ಇಯರ್ 2022 ನನ್ನ ಮೇಲೆ FIR ಕೊಟ್ಟಿದ್ದಾರೆ. ಬಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದಾರೆ. ಸೊ FIR ಮಾಡಾದ್ಮೇಲೆ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೇನು ಅದು ಬಿ ರಿಪೋರ್ಟ್ ಆಗಿದೆ. ಅದು ಬಿ ರಿಪೋರ್ಟ್ ಆಗಿ 164 ಜಡ್ಜ್ಮೆಂಟ್ ಕೂಡ ಆಗಿದೆ. ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ನಾವು ಒಂದೇ ಊರವ್ರು ಆಗಿರೋದ್ರಿಂದನೂ ನಾವು ಎಲ್ಲ ಈ ಫ್ಯಾಮಿಲಿಯವ್ರನ್ನ ಕೂರಿಸಿ, ನಮ್ಮ ಅಪ್ಪ ಅಮ್ಮ ಅವರಾಗಲಿ ಅವರ ಅಪ್ಪ ಅಮ್ಮ ಅವ್ರಿಗೆ ಕೂತಿ ಬುದ್ಧಿವಾದನೂ ಹೇಳಿ, ಸೊ ಈ ಥರ ಡ್ರಗ್ಸ್ ಎಲ್ಲ ಬಿಡಬೇಕು, ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್, ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು. ಆದರೂ ಇವರು ಬಿಟ್ಟೇ ಇಲ್ಲ. ಸೊ ಅದರಿಂದ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಥರ ರಿಲೇಷನ್ಶಿಪ್ಪಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈ ಥರ ಇರೋದ್ರಿಂದ ನನ್ನ ಮೇಲೆ ಈ ಥರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸು. ಮತ್ತು ಈ ಥರ ನನಗೆ ಯಾಕಂದರೆ ಮುಂಚೆ ಇವರು ರಿಲೇಷನ್ಶಿಪ್ಪಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ, ಇವರು ಮದುವೆ ಆಗಿದ್ದು ಹೇಳಿರಲಿಲ್ಲ, ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ. ಮತ್ತು ಅದಾದಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಹರಾಸ್ಮೆಂಟ್ ಕೇಸ್ ರನ್ನಿಂಗಲ್ಲಿದೆ ಅಮೃತಹಳ್ಳಿ ಸ್ಟೇಷನಲ್ಲಿ. ಸೊ ಇದೆಲ್ಲ ನನಗೆ ಅದಾದಮೇಲೆ ಗೊತ್ತಾಗಿದ್ದು. ಸೊ ಇಷ್ಟೆಲ್ಲ ಬಿ ರಿಪೋರ್ಟ್ ಆಗಿ ಇದಾದ್ಮೇಲೂ ಇವಾಗ ಮೊನ್ನೆ ರೀಸೆಂಟಾಗಿ ತಂದೆ ತಾಯಿಗೆ ತೊಂದರೆ ಕೊಡೋದು, ಮತ್ತು ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ, ಇವಾಗ ನೀನು ನನ್ನ ಮದುವೆ ಆಗಿಲ್ಲ ಅಂದರೆ, ನನ್ನ ಜೊತೆ ಇದ್ದಿಲ್ಲ ಅಂದರೆ ನಾನು ನಿನಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ತಂದೆ ತಾಯಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನಂದರೆ, ಇವಾಗ ಚಾಕುನ ತೊಗೊಂಬಂದು ಮನೆ ಮುಂದೆ ಮೆಟ್ಲಲ್ಲಿ, ನಾನು ಮನೇಲಿ ಕ್ಯಾಮ್ರಾ ಇದೆ, ಎಲ್ಲ ರೆಕಾರ್ಡ್ ಆಗಿದೆ. ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಇದು ಮಾಡಿ ಪೊಲೀಸರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲ ಸಿಕ್ಕಿದೆ, ಚಾಕು ಸಿಕ್ಕಿದೆ. ಮತ್ತೆ ಎಲ್ಲ ಇವರು ಅಷ್ಟು ಮನೆ ಮುಂದೆ ಬಂದು ಜೋರಾಗಿ ಬೆಲ್ ಹೊಡೆಯೋದು. ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಪೇರೆಂಟ್ಸು ಇಬ್ಬರೇ ಇದ್ದಾಗ